ಸತ್ಯಮೇವ ಜಯತೆ. ಸತ್ಯಕ್ಕೆ ಎಂದು ಸಾವಿಲ್ಲ. ಸುಳ್ಳು ಅದೆಷ್ಟೇ ಕಿರೀಟ ಇಟ್ಕೊಂಡು ದರ್ಬಾರ್ ಮಾಡಿದ್ರೂ ಕೂಡ ಕೊನೆಗೊಂದು ದಿನ ಕೆಳಗಿಳಿಲೇಬೇಕು. ಸತ್ಯ ಮೇಲೋಗಿ ಕೂರುತ್ತೆ. ಭೀಮ ಹೇಳಿದ್ದು ಇದನ್ನೇ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಈ ಪರಿಸರ ಪ್ರಾಂತ್ಯದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಏನು ಭೀಮ ಹೇಳಿದ್ದ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ 6ನೇ ಪಾಯಿಂಟ್ನಲ್ಲಿ 2 ಮೂಳೆಗಳು ಸಿಕ್ಕಿವೆ. ಆ ಮೂಳೆಗಳನ್ನು ನೋಡಿದ ಕೂಡಲೇ ಸ್ಪಾಟಲ್ಲಿ ಇದ್ದಂತಹ ಪರಿಣತರು ಹೇಳಿದ್ದು ಒಂದೇ ಮಾತು, ಅದು ಮನುಷ್ಯನದ್ದು ಅಂತ. ಆದರೆ ಅದು ಮಹಿಳೆಯದ್ದ ಪುರುಷರದ್ದ ಅನ್ನುವಂತಹ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ಅತ್ಯಂತ ಅನುಭವಿ ಒಬ್ಬರು ಸಿಬ್ಬಂದಿ ಅಲ್ಲಿದ್ದವರು, ಇಲ್ಲ ಇದನ್ನು ನೋಡಿದ್ರೆ ಪುರುಷನದ್ದು ಅಂತ ಅನಿಸುತ್ತೆ ಅನ್ನುವಂತಹದ್ದನ್ನು ಸ್ಪಾಟಲ್ಲೇ ಹೇಳಿದಂತಹ ವಿಚಾರ. ಇದು ಸಿಕ್ಕ ಕೂಡಲೇ ಜಿತೇಂದ್ರ ಅವರು ಆ ಸ್ಪಾಟಲ್ಲೇ ಚೇರ್ ಹಾಕ್ಕೊಂಡು ಭೀಮನನ್ನು ಕೂರಿಸ್ಕೊಂಡು ಮಹತ್ವದ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಇನ್ನು ಮುಂದೆ 6ನೇ ಪಾಯಿಂಟಿಂದ ಬೇಗ ಉತ್ಖನನ ಮತ್ತೊಂದು ಪಾಯಿಂಟ್ಗೆ ಶಿಫ್ಟ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಇನ್ನೂ ಸಿಗಬೇಕಾಗಿರುವಂಥದ್ದು ಸಾಕಷ್ಟಿದೆ. ಯಾರೆಲ್ಲ ಹೇಳ್ತಿದ್ರು ಏನೂ ಸಿಗಲಿಲ್ಲ, 1ರಲ್ಲಿ ಸಿಗಲಿಲ್ಲ, 2ರಲ್ಲಿ, 3ರಲ್ಲಿ, 4, 5, ಆದರೆ 6ನೇ ಪಾಯಿಂಟಲ್ಲಿ ಸಿಕ್ಕಿದೆ. ಈಗ ಸಿಕ್ಕಿರುವಂಥದ್ದು ಸಣ್ಣ ಗುಲಗಂಜಿಯಷ್ಟೇ. ಇನ್ನು ಮುಂದೆ ಸಿಗಬೇಕಾಗಿರುವುದು ಜಾಸ್ತಿ ಇದೆ ಅನ್ನೋದನ್ನು 13ನೇ ಪಾಯಿಂಟ್ನತ್ತ ಭೀಮ ಬೊಟ್ಟು ಮಾಡಿ ತೋರಿಸ್ತಿದ್ದಾನಂತೆ. ಆದರೆ ಒಂದು ಪ್ರೊಸೀಜರ್ ಅಂತ ಫಾಲೋ ಮಾಡಿದ್ರು ಅಥವಾ 1, 2, 3, 4 ಆ ರೀತಿಲೇ ಹೋಗೋಣ ಅಂತ SIT ಪ್ಲಾನ್ ಮಾಡಿತ್ತೋ ಗೊತ್ತಿಲ್ಲ. 1, 2, 3, 4, 5 ಏನೂ ಸಿಗಲಿಲ್ಲ ಅಂತ ಅಂದರು. ಆದರೆ ಒಂದನೇ ದಿನವೇ 1ನೇ ಪಾಯಿಂಟ್ನಲ್ಲೇ ಅವರಿಗೆ ಹರಿದ ಕೆಂಪು ರವಿಕೆ ID ಕಾರ್ಡ್ 2 ಸಿಕ್ಕಿತ್ತು ಅನ್ನೋದು ತಡವಾಗಿ ಬೆಳಕಿಗೆ ಬಂತು. ಈಗಲೂ ಕೂಡ ಈ ಸಿಕ್ಕಿದೆ ಅನ್ನುವಂಥದ್ದು ತಡವಾಗಿ ಬೆಳಕಿಗೆ ಬಂದಿರುವಂತಹ ವಿಚಾರವೇ ಅನ್ನುವಂತಹ ಅನುಮಾನಕ್ಕೆ ಪೂರಕವಾಗಿರುವಂಥದ್ದು ಇದೇ. ಹರಿದ ಕೆಂಪು ರವಿಕೆಯ ಸುದ್ದಿಯನ್ನು ಒಂದು ಇಂಗ್ಲಿಷ್ ವೆಬ್ಸೈಟ್ ಎಲ್ಲರಿಗೂ ಮುಂಚೆ ಮಾಡಿತ್ತು, BLR ಪೋಸ್ಟ್ ಅಂತ. ಅದೇ ವೆಬ್ಸೈಟ್ ಇಂಥದ್ದೊಂದು ಸ್ಫೋಟಕ ಸಂಗತಿ ಮಾಧ್ಯಮಗಳಲ್ಲಿ ಚರ್ಚೆ ಆಗೋಕ್ಕೆ ಮುಂಚೆನೆ ಮತ್ತೂ ಒಂದು ಸ್ಫೋಟಕ ವಿಚಾರವನ್ನು ಹೇಳಿತ್ತು. ಸಿಕ್ಕಿರುವಂಥದ್ದು 1 ಶವದ್ದಲ್ಲ 4 ಶವದ್ದು ಅಂತ. 4 ಅಸ್ಥಿಪಂಜರಗಳು ಸಿಕ್ಕಿರಬಹುದು ಅಂತ ಹೇಳಿದೆ. ಆ ಆರ್ಟಿಕಲಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂತಹ ಮತ್ತೊಂದು ವಿಚಾರ ಏನಂದರೆ SIT ಈ ಬಗ್ಗೆ ಅಧಿಕೃತವಾಗಿ ಯಾವ ಹೇಳಿಕೆಯನ್ನು ಕೊಟ್ಟಿಲ್ಲ, ಕೊಟ್ಟಿರುವಂತಹ ಕ್ಲಾರಿಟಿ ಕೂಡ ಇಲ್ಲ ಅಂತ ಹೇಳಿದೆ. BLR ಪೋಸ್ಟ್ ಮಾತ್ರ ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಮಾಧ್ಯಮಗಳಿಗೂ ಮುಂಚೆ ಅಲ್ಲಿ ಏನೋ ಸಿಕ್ಕಿದೆ, ಏನೋ ಅಲ್ಲ 4 ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನೋದನ್ನು ಹೇಳಿದೆ. ಅಲ್ಲಿ ಸಿಕ್ಕಿದೆಯಾ ಇಲ್ವಾ, SIT ಹೇಳಿದೆಯಾ ಇಲ್ವಾ, ಅದು BLR ಪೋಸ್ಟ್ಗೆ ಬಿಟ್ಟಿದ್ದು. ಆದರೆ ಅಧಿಕೃತವಾಗಿ ಈಗ 2 ಮೂಳೆ ಸಿಕ್ಕಿದೆ, ಅದು ಪುರುಷನದ್ದು. ಹಾಗಿದ್ರೆ ಪುರುಷ ಅಂದರೆ ಯಾರಿರಬಹುದು? 0039/2025 FIR ನಂಬರ್. ಖುದ್ದು ಭೀಮ ಆ ತನಿಖಾ ಮ್ಯಾಜಿಸ್ಟ್ರೇಟ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಂತಹ ಸಂಗತಿ ಏನಿದೆ ಆ ಸಂಗತಿಗಳ ಊರಣ FIRನಲ್ಲೂ ಕೂಡ ಇದೆ. FIRನಲ್ಲಿ ದಾಖಲಾಗಿರೋ ಒಂದು ವಿಚಾರ, ಒಂದು ಪ್ರಕರಣ ನೆನಪು ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಆ ಪುರುಷನ ಅಸ್ಥಿಪಂಜರ ಅಂತ ಏನು ಹೇಳಲಾಗ್ತಿದೆ, ಮೂಳೆ, ಸಾರಿ ಅಸ್ಥಿಪಂಜರ ಅಲ್ಲ, ಅಸ್ಥಿಪಂಜರಕ್ಕೆ ಈಗ ಹುಡುಕಾಟ ನಡೆಸ್ತಿದ್ದಾರೆ, ಯಾಕಂದರೆ ಮೂಳೆ ಸಿಕ್ಕಿದೆ, ಅದು ಆ ಪುರುಷನದ್ದೇ ಇರಬಹುದಾ ಅನ್ನೋ ಅನುಮಾನ ಮೂಡುತ್ತೆ. ಏನು ಹೇಳಿದ್ದ ನಾನು ನೋಡಿ ನಿಮ್ಗೆ ಓದ್ತೀನಿ. ಈ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾದೆ. ಅವರನ್ನು ಕೊಲ್ಲುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತು. ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗುತ್ತಿತ್ತು ಮತ್ತು ಟವಲ್ಗಳನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗುತ್ತಿತ್ತು. ಈ ಕೊಲೆಗಳು ನನ್ನ ಸಮ್ಮುಖದಲ್ಲೇ ನಡೆದವು. ದೂರದ ಅರಣ್ಯ ಪ್ರದೇಶದಲ್ಲಿ ಈ ದೇಹಗಳನ್ನು ಹೂತು ಹಾಕಲು ನನಗೆ ನಿರ್ದೇಶನ ನೀಡುತ್ತಿದ್ದರು. ನನ್ನ ಉದ್ಯೋಗಾವಧಿಯಲ್ಲಿ ಈ ಪ್ರದೇಶದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಮೃತದೇಹಗಳನ್ನು ಇದೇ ರೀತಿ ಹೂತು ಹಾಕಿದ್ದೇನೆ ಅಂತ ಹೇಳಿಕೊಂಡಿದ್ದ ಭೀಮ. ಇನ್ನು ಮುಂದೆ ಉತ್ಖನನ ವೇಗ ತಗ್ಗುತ್ತೆ. ಈ 6ನೇ ಪಾಯಿಂಟಲ್ಲೇ ಸಾಕಷ್ಟು ಸಮಯವನ್ನು ಕಳೀತಾರೆ. ಯಾಕಂದರೆ ಅತ್ಯಂತ ಸಣ್ಣ ಸಣ್ಣ ವಸ್ತುಗಳನ್ನು ಜಾಗರೂಕತೆಯಿಂದ ಸಂಗ್ರಹಿಸಬೇಕಿದೆ. ಅಲ್ಲಿ ಏನು ಬೇಕಾದ್ರೂ ಸಿಗೋದು. ಮೊದಲನೇ ಕೇಸಲ್ಲಿ ಹರಿದ ಕೆಂಪು ರವಿಕೆ
ID ಕಾರ್ಡ್ಗಳು ಸಿಕ್ಕವಲ್ಲ, ಅದೇ ರೀತಿ ಇಲ್ಲೂ ಸಾಕಷ್ಟು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗಾಗಲೇ ಒಂದು ಸಾಕ್ಷಿ ಸಿಕ್ಕಿದೆ, 2 ಮೂಳೆ ಸಿಕ್ಕಿದೆ. ಆ ಆಧಾರದಲ್ಲಿ ಹೆಚ್ಚು ಸಮಯವನ್ನು ಅಲ್ಲಿ ಕಳೀತಾರೆ. ಈಗಾಗಲೇ ಈ ಸಿಕ್ಕಂತಹ ಮೂಳೆಗಳನ್ನು ಒಂದು ಬಾಕ್ಸ್ನಲ್ಲಿ ಸಂಗ್ರಹಿಸಿ ಮಣಿಪಾಲ ಆಸ್ಪತ್ರೆಗೆ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಿದ್ದಾರೆ. ಅಲ್ಲಿಂದ ರಿಪೋರ್ಟ್ ಬರಬೇಕು, ಅದು ಬೇರೆ ಕಡೆ ನಡೆಯುತ್ತೆ. ಆದರೆ ಅಗಿಯೋಕೆ ಶುರು ಮಾಡಿದಾಗ ಆರಂಭದಲ್ಲಿ 1.5 ಗಂಟೆಗೇ 2 ಮೂಳೆ ಸಿಕ್ತಲ್ಲ, ಆ ನಂಬಿಕೆ ಮೇಲೆ ಈಗ ಅದೇ ಜಾಗದಲ್ಲಿ ಇನ್ನೂ ಹೆಚ್ಚು ಹೊತ್ತು ಅಗಿಯುವಂತಹ ಕೆಲಸ ನಡೆಯುತ್ತೆ, ಉತ್ಖನದ ಕೆಲಸ ನಡೆಯುತ್ತೆ. ಇದಕ್ಕಿಂತಲೂ ಮಿಗಿಲಾಗಿ ಇನ್ನು ಮುಂದೆ ಇಲ್ಲಿಗೆ ಸಾಕ್ಷಾತ್ SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯವರು ಬರ್ತಾರೆ. ಅಲ್ಲಿದ್ದಂತಹ ಟೀಮ್ ಅನುಚೇತ್ ಅವರಿಗೆ, ತನಿಖಾಧಿಕಾರಿಗೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಈ ಪ್ರೊಸೀಜರ್ ಇನ್ನು ಬೇರೆ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ. ಅರೆ ಒಂದೂ ಸಿಗಲಿಲ್ವಲ್ಲ ಅಂತ ಯಾರೆಲ್ಲ ಮಾತಾಡ್ಕೊಳ್ತಿದ್ರು, ಭಜನೆ ಮಾಡ್ತಿದ್ರು, ಅವರ ಬಾಯಿಗಳನ್ನು ಮುಚ್ಚಿಸ್ಲಿಕ್ಕೆ ಒಂದು ಸಾಕ್ಷಿ ಕೊನೆಗೂ ಸಿಕ್ಕಿದೆ. ಬಹುಪಾಲು ಜನ ಮಾತಾಡ್ತಾ ಇದ್ರು, ಅಲ್ಲಿರುವಂತಹ ದೈವ ನಿಜಕ್ಕೂ ಇದ್ರೆ ಒಂದಾದರೂ ಸಿಗಲಿ ಅಂತ. ಸಿಕ್ಕಿದೆ. ಆ ಬಹುಪಾಲು ಜನರ ನಿರೀಕ್ಷೆ ಏನಿತ್ತು ಅದು ಹುಸಿಯಾಗಲಿಲ್ಲ. ಇನ್ನೂ ಒಂದು ವಿಚಾರ ಏನಂದರೆ, ಅದು ಸೌಜನ್ಯ ಇರಬಹುದು, ವೇದವಲ್ಲಿ ಅಮ್ಮ ಇರಬಹುದು, ಪದ್ಮಲತಾ ಅವರು ಇರಬಹುದು, ಅನನ್ಯ ಭಟ್, ಇವರೆಲ್ಲರೂ ಕೂಡ ಏನು ನರಳಿ ನರಕ ನೋಡಿ ಅಲ್ಲಿ ಮಣ್ಣಾದ್ರು ಅನ್ನುವಂತಹ ಆರೋಪಗಳೇನಿದ್ದಾವೆ, ಅಂತಹ ಸಾಕಷ್ಟು ಜನ ಹೆಣ್ಣು ಮಕ್ಕಳು ನೊಂದಿದ್ದಾರೆ ಎನ್ನುವಂತಹ ಆರೋಪ ಏನಿದೆ, ಆ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗುವಂತಹ ಕೆಲಸ ಇನ್ನು ಮುಂದೆ ಜೋರಾಗಿ ನಡೆಯುತ್ತೆ. ಇದು 2 ಮೂಳೆ ಸಿಕ್ಕ ಕಾರಣಕ್ಕೆ ಅಷ್ಟೇನಾ? ಅಲ್ಲ. ಯಾಕಂದರೆ ಭೀಮ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು 1, 2, 3, 4, 5, 6, 7 ಈ 7 ಪಾಯಿಂಟ್ಗಳಿಗಿಂತೂ ಹೆಚ್ಚು 9, 10, 11, 12, 13 ಅದರಲ್ಲೂ 13ರ ಪಾಯಿಂಟ್ನಲ್ಲಿ ಸಾಕಷ್ಟು ಹೆಣೆಗಳನ್ನು ಹೂತು ಹಾಕಿದ್ದೀನಿ. ಅಲ್ಲಿ ಹುಡುಕಿ ಅಸಲಿ ಎತ್ತು ಸಿಗುತ್ತೆ. ಅಲ್ಲಿ ನಿಮಗೆ ಪೆಟ್ರೋಲ್ ಬಂಕ್ ಬಳಿ ಬಿದ್ದಂತಹ ಪುಟ್ಟ ಕಂದಮ್ಮನ ಕಳೆಬರ ಕೂಡ ಅಲ್ಲೇ ಹೂತು ಹಾಕಿದ್ದೆ, ಅಲ್ಲಿ ಸಿಗುತ್ತೆ ನಿಮಗೆ ಅಸಲಿಯ ಸಾಕ್ಷಿ ಅಂತ ಹೇಳಿದ್ದಾನೆ. ಹಾಗಿದ್ರೆ ಕೊನೆಗೂ ಸಿಕ್ಕಂತಹ ಈ ಮೂಳೆಗಳ ಬಗ್ಗೆ ಅನನ್ಯ ಭಟ್ ಪರ ವಕೀಲರು ಒಂದು ಸಾಲನ್ನು ದಾಖಲಿಸಿದ್ದಾರೆ. ಸತ್ಯಮೇವ ಜಯತೆ, ದೇವರಿದ್ದಾನೆ ಅನ್ನೋದು ರುಜುವಾತಾಗಿದೆ. ಆ ರುಜುವಾತು ನ್ಯಾಯ ಸಿಗುವ ತನಕವೂ ಕೂಡ ಹಾಗೆ ಇದ್ದು ಬಿಟ್ಟರೆ ಆ ದೇವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ.